ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ. ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಗುಣತ್ರಯಗಳು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಮಾಡ್ತವೆ, ಹೇಗೆ ನಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಂಡು ತಮಗೆ ಇಷ್ಟವಾದಂತೆ ನಮ್ಮನ್ನು ಕುಣಿಸ್ತಾವೆ ಅನ್ನೋ ಮಾತನ್ನು ಕೃಷ್ಣ ತುಂಬ ಸುಂದರವಾಗಿ ನಿರೂಪಿಸಿದ್ದನ್ನು ನಾವು ನೋಡಿದ್ದೇವೆ. ಇನ್ನೂ ಮುಂದೆ ಕೆಲವು ಮಾತುಗಳನ್ನು ಹೇಳ್ತಾನೆ. ಆ ನಡುವೆ ಒಂದು ಸಂಶಯ ಬರ್ಬೋದು ನಮಗೆ. ಇವಾಗ 3 ಗುಣಗಳು ಇವೆ. ಪ್ರತಿಯೊಬ್ಬನಲ್ಲೂ ಯಾರು ಕೇವಲ ಸತ್ವ, ಕೇವಲ ರಜಸ್ಸು, ಕೇವಲ ತಮಸ್ಸು ಅಂತ ಇಲ್ಲ. ಪ್ರತಿಯೊಬ್ಬನಲ್ಲೂ 3 ಗುಣಗಳು ಇವೆ. ಆದ್ದರಿಂದ ಈ 3 ಗುಣಗಳು ಏಕಕಾಲದಲ್ಲಿ ಕೆಲಸ ಮಾಡುವಾಗ ಒಬ್ಬ ಕೇವಲ ಸತ್ವದ ಚಿಂತನೆ, ಕೇವಲ ರಜಸ್ಸಿನ ಸ್ವಭಾವ, ಕೇವಲ ತಾಮಸ, ಅದು ಹೇಗೆ ಸಾಧ್ಯ? ಕೇವಲ ತಾಮಸ ವರ್ತನೆ ನಾವು ಕೆಲವರಲ್ಲಿ ನೋಡ್ತೇವೆ. ಇವತ್ತು ನೋಡ್ತೇವೆ, ಹಿಂದೆಯೂ ನೋಡಿದೆ. ದುರ್ಯೋಧನ ಅಂತವರು, ಅದರಲ್ಲಿ ಸತ್ವದ ಸ್ಪರ್ಶವೇ ಇಲ್ಲ, ರಜಸ್ಸಿನ ಸ್ಪರ್ಶವೇ ಇಲ್ಲ, ಕೇವಲ ತಾಮಸ ಅಂಥದ್ದು ಉಂಟು. ಅಥವಾ ಕೇವಲ ರಜೋಗುಣ ಆವೇಶ. ಶುದ್ಧವಾದ ಸಾತ್ವಿಕ ಚಿಂತನೆ ಇದ್ದವರು ಇದ್ದಾರೆ. ಅದರಲ್ಲಿ ಯಾವುದೇ ರಜಸ್ಸಿನ ಅಥವಾ ತಮಸ್ಸಿನ ಲೇಪ ಇಲ್ಲ, ಸ್ವಚ್ಛ. ಅದು ಹೇಗೆ ಸಾಧ್ಯ? 3 ಗುಣಗಳು ಒಟ್ಟಿಗೆ ನಮ್ಮ ದೇಹದಲ್ಲಿ ಇರುವಾಗ ಯಾವುದೋ ಒಂದು ಮಾತ್ರ ಕೆಲಸ ಮಾಡೋದು ಹೇಗೆ? ಅದು ನಮ್ಮ ಎಲ್ಲ ಚಿಂತನೆಗಳು, ನಮ್ಮ ಎಲ್ಲ ಕ್ರಿಯೆಗಳು ಈ 3 ಗುಣಗಳ ಕಲಬೆರಕೆ ಆಗಬೇಕು. ಸ್ವಲ್ಪ ಸತ್ವ, ಸ್ವಲ್ಪ ರಜಸ್ಸು, ಸ್ವಲ್ಪ ತಮಸ್ಸು. ಬಟ್ ಶುದ್ಧ ಸಾತ್ವಿಕವಾದ ಕ್ರಿಯೆ ರಾಜಸವಾದದ್ದು, ತಾಮಸವಾದದ್ದು ನೀವು ಅದನ್ನು ವಿಭಾಗ ಮಾಡುವ ಹಾಗಿಲ್ಲ. 3 ಒಟ್ಟಿಗಿದೆ, ಅದು ಮಿಕ್ಸ್ಚರ್ ನಡೆದಿದ್ದ ಹಾಗೆ. ನೀವು 3 ಪದಾರ್ಥಗಳನ್ನು ಬೆರೆಸಿಬಿಟ್ರೆ ಅದು ಬೇರೆ ಬೇರೆಯಾಗಿ ಫಂಕ್ಷನ್ ಮಾಡುತ್ತೆ. ಅದು ಒಂದು ಹೆಸರುಬೇಳೆ ಪಾಯಸ, ಮಾವಿನ ಹಣ್ಣಿನ ರಸಾಯನ, ಆಮೇಲೆ ಇನ್ನೇನೋ ಒಂದು ಜ್ಯೂಸು, ಎಲ್ಲ ಒಂದೇ ಪಾತ್ರೆ ಹಾಕಿಬಿಟ್ರೆ ಅದು ಬರೇ ಮಾವಿನ ಹಣ್ಣಿನ ಜ್ಯೂಸು ಟೇಸ್ಟ್ ನೋಡ್ಲಿಕ್ಕೆ ಬರುತ್ತಾ? ಮತ್ತು ಮಾವಿನ ಹಣ್ಣಿನ ರಸಾಯನ ಟೇಸ್ಟ್ ನೋಡ್ಲಿಕ್ಕೆ ಬರುತ್ತಾ? 3 ಒಟ್ಟಿಗೆ ಇದೆಯಲ್ಲ. ಹಾಗೆ ಈ ಸತ್ವರಜ ಸಮಸ್ಯೆಗಳು 3 ನಮ್ಮ ಒಳಗೆ ಬೆರೆತುಕೊಂಡಿರುವಾಗ ಒಂದು ಪ್ರತ್ಯೇಕವಾಗಿ ಸಾತ್ವಿಕ ಸ್ವಭಾವ, ರಾಜಸ ಸ್ವಭಾವ ಅಂತ, ಅಥವಾ ಇದು ಸಾತ್ವಿಕವಾದಂಥ ಕ್ರಿಯೆ, ಇದು ರಾಜಸ ಕ್ರಿಯೆ ಅಂತ ವಿಭಾಗ ಮಾಡಿ ಗುರುತಿಸುವುದು ಹೇಗೆ? ಇದು ಸಹಜವಾದ ಪ್ರಶ್ನೆ. ನಮಗೆ ಪ್ರಶ್ನೆ ಬರೋಲ್ಲ, ಆದರೆ ಕೃಷ್ಣ ಪ್ರಶ್ನೆಯನ್ನೇ ತಾನೇ ಮಾಡಿ ಯಾಕೆ ಗೊತ್ತವನಿಗೆ. ಇವಕ್ಕೆ ಪ್ರಶ್ನೆಯೂ ಬರೋಲ್ಲ, ಉತ್ತರವೂ ಗೊತ್ತಿರೋಲ್ಲ ಅಂತ. ಹೇಳದೇ ಇದ್ರೂ ಗೊತ್ತಾಗೋಲ್ಲ, ಏನು ಹೇಳಲಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ, ಹೇಳಿದ ಮೇಲೆ ಗೊತ್ತಾಗೋದು. ಓಹೋ, ಅದೊಂದು ಹೇಳಬೇಕಿತ್ತು, ಹೇಳಲಿಲ್ಲ, ಗೊತ್ತಿರಲಿಲ್ಲ. ಅದು ಎಲ್ಲಿ ತನಕ ಅಂದರೆ ನಮಗೆ ಏನು ಪ್ರಶ್ನೆ ಮಾಡಬೇಕು ಅನ್ನೋದು ಕೂಡ ಕೃಷ್ಣನೇ ಹೇಳಿಕೊಡ್ಬೇಕಾಗತ್ತೆ ಒಮ್ಮೊಮ್ಮೆ. ಯಾಕಂದರೆ ಪ್ರಶ್ನೆ ಮಾಡಬೇಕಾದ್ರೂ ಸ್ವಲ್ಪ ಗೊತ್ತಿರಬೇಕಲ್ಲ. ಏನು ಗೊತ್ತಿಲ್ಲದಿದ್ದವರಿಗೆ ಪ್ರಶ್ನೆಯೂ ಬರೋಲ್ಲ. ಸ್ವಲ್ಪ ಗೊತ್ತಿದ್ದವರಿಗೆ, ಹೆಚ್ಚು ಗೊತ್ತಿದ್ದವರ ಹತ್ರ ಪ್ರಶ್ನೆ ಮಾಡಿದಾಗ ಹೆಚ್ಚು ತಿಳಿಯುತ್ತೆ ಅಷ್ಟೇ.
ಅಂದರೆ ಏನೂ ಗೊತ್ತಿಲ್ಲದಿದ್ದವರಿಗೆ ಪ್ರಶ್ನೆ ಮಾಡಲಿಕ್ಕೂ ಗೊತ್ತಿರೋದಿಲ್ಲ. ಅದು ಏನೇನೋ ದೊಡ್ಡ ಪ್ರಶ್ನೆಗಳನ್ನು ಮಾಡ್ತಾರೆ ಅಷ್ಟೆ, ಅದು ರಿಲೆವೆಂಟ್ ಆದ ಪ್ರಶ್ನೆಗಳನ್ನೇ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೆ ಕೃಷ್ಣ ಈ ಥರದ ಒಂದು ಶಂಕೆಯನ್ನು ಮಾಡಿಕೊಂಡು ತಾನೇ ಉತ್ತರ ಹೇಳ್ತಾನೆ. ಅದು ನೀವು ಹೇಳಿದ ಹಾಗೆ 3 ಬಣ್ಣದ ನೀರನ್ನು ಬೆರೆಸಿದರೆ ಒಟ್ಟಿಗೆ ಬೇರೆ ಮಾಡಿ, ಹಾಲು ಮತ್ತು ನೀರು ಬೆರೆಸಿಬಿಟ್ರೆ ಬರೇ ಹಾಲು ಬರೇ ನೀರು ಬೇರೆ ಮಾಡಿಕೊಡಿ ಅಂತ ಹೇಳಲಿಕ್ಕೆ ಬರುತ್ತೋ ಹಾಗೆ ಅಂತ ನೀವು ತಿಳ್ಕೊಂಡು ಪ್ರಶ್ನೆ ಮಾಡಿದಿರಿ. ಇದು ಹಾಗಿಲ್ಲ. ಮತ್ತು ಅಂಗಡಿಯಲ್ಲಿ ನೀವು 1 kg ಅಕ್ಕಿ ತೊಗೊಂಡ್ರೆ ಅದಕ್ಕೆ ಒಂದಿಷ್ಟು ಕಲ್ಲು ಹಾಕ್ಕೊಡ್ತಾರಲ್ಲ ಅವರು, ಅದು ಮನೆ ಮಂತೆ ಬೇರೆ ಮಾಡಲಿಕ್ಕೆ ಬರುತ್ತಲ್ಲ, ಆ ಥರ ಇದೆ ಅಂತಾನೆ ಕೃಷ್ಣ. ಅದನ್ನು ಪ್ರತ್ಯೇಕವಾಗಿ ಅಕ್ಕಿಯ ಜೊತೆಗೆ ಸಾಸಿವೆ ಕಾಳು ಸೇರಿಕೊಂಡಿದ್ದರೆ ಅದನ್ನು ಬೇರೆ ತೆಗಿಲಿಕ್ಕೆ ಬರುತ್ತೆ. ಕಲ್ಗುಂಡು ಮಣ್ಣಿನ ಗಟ್ಟಿ ಎಲ್ಲ ಸೇರಿಕೊಂಡಿರುತ್ತೆ, ತೂಕಕ್ಕೆ ಹಾಕಿರೋದು, ಅದನ್ನು ಮನೆ ಬಂದು ತೆಗಿಲಿಕ್ಕೆ ಬರುತ್ತೆ. ಹಾಗೆ ಇವು 3 ಸಂಸೃಷ್ಟಿ ಸಂಕರ ಅಂತ ಹೇಳ್ತಾರೆ ಇದಕ್ಕೆ ಸಾಹಿತ್ಯ ಶಾಸ್ತ್ರದಲ್ಲಿ. ಒಂದಕ್ಕೆ ಒಂದು ಬೆರೆತು ಹೋದರೆ ಬೇರೆ ಮಾಡಲಿಕ್ಕೆ ಬರೋದಿಲ್ಲ, ಅದು ಒಂಥರ. ಬೆರೆತಿದೆ ಆದರೆ ಬೇರೆ ಮಾಡಲಿಕ್ಕೆ ಬರುತ್ತೆ, ಅದೊಂಥರ. ಈ ಸತ್ವರಜ ಸ್ತಮೋ ಗುಣಗಳು ಅಕ್ಕಿ ಸಾಸಿವೆ ಕಾಳು ಕಲ್ಲು ಎಲ್ಲ ಒಟ್ಟು ಬೆರೆಸಿದ್ರಿ ಕೊಟ್ಟರೆ ಇದನ್ನು ಬೇರೆ ಮಾಡಿ ಕೊಡಿ ಅಂದರೆ ನೀವು ಹೆಕ್ಕಿ ಬೇರೆ ಮಾಡಿ ಕೊಡ್ಬೋದು. ಸೊ ಇದಿಷ್ಟು ಕಲ್ಲು, ಇದಿಷ್ಟು ಸಾಸಿವೆ ಕಾಳು, ಇಷ್ಟು ಗ್ರಾಮು ಕಲ್ಲಿದೆ, ಇಷ್ಟು ಗ್ರಾಮ್ ಸಾಸಿವೆ ಕಾಳಿದೆ, ಇಷ್ಟು ಗ್ರಾಮ್ ಅಕ್ಕಿ ಇದೆ 1 ಕಿಲೋದಲ್ಲಿ ಅಂತ ಹೇಳ್ಬೋದು. ಅದು ಈ ಗುಣತ್ರಯಗಳಲ್ಲಿ ಬರತಕ್ಕಂಥ ಕೆಲಸ. ಇನ್ನೂ ಒಂದು ವಿಶೇಷ ಇದೆ ಅಂದರು, ಅದು ಬೇರೆ ಬೇರೆ ಒಟ್ಟಿಗೆ ಸೇರಿಸಿ ಅಲ್ಲೋ ಇರೋದು. ಈಗ ಅದು ಬೇರೆ ಮಾಡಲಿಕ್ಕೆ ಬರುತ್ತೆ ಅಂತ ಆಯ್ತು, ಹೌದು. ಆದರೆ ಒಂದೇ ಕೆಲಸ ಮಾಡಿದೆ ಈಗ 3 ಒಟ್ಟಿಗೆ. ಈಗ 3 ಒಟ್ಟಿಗೆ ಇದ್ದಾಗ ನೀವು ಅದನ್ನು ಬೇಯಿಸ್ಲಿಕ್ಕೆ ಇಟ್ಟರೆ ಅದು 3 ಒಟ್ಟಿಗೇ ಪಾಕ ಆಗಬೇಕು ಹೊರತು ಅದು ಒಂದನ್ನು ಮತ್ತೆ ಬೇರ್ಪಡಿಸ್ಲಿಕ್ಕೆ ಬರುತ್ತಾ? ಇದನ್ನು ಈ 3 ಕೆಲಸ ಮಾಡ್ತಾ ಇದೆ ಒಳಗೆ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾಗ ಇದು ಸತ್ವದ ಕೆಲಸ, ಇದು ರಜಸ ಕೆಲಸ ಅಂತ ಹೇಳುವುದು ಹಾಗೆ. ಅದು ಕೃಷ್ಣ ಹೇಳ್ತಾನೆ, ರಜಸ್ತಮಶ್ಚ ಅಭಿಭೂಯ ಸತ್ವಂ ಭವತಿ ಭಾರತ. ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥ. ಅದು ಅವನು ಹೇಳ್ತಾನೆ, ಅವುಗಳಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಈ ಗುಣತ್ರಯಕ್ಕೆ. ಏನು ಅಂದರೆ ಈ 3ರಲ್ಲಿ ಯಾವುದೋ ಒಂದು ಇಡೀ ನಮ್ಮ ಮನಸ್ಸಿನ ನಿಯಂತ್ರಣವನ್ನು ಕೈ ತಗೊಂಡ್ಬಿಡುತ್ತೆ. ಒಂದು ಗುಣ ಹೇಗೆ ಅಂದರೆ 2 ಗುಣಗಳನ್ನು ಸಪ್ರೆಸ್ ಮಾಡಿಬಿಡುತ್ತೆ. ಅದು 2 ಗುಣಗಳನ್ನು ಸಪ್ರೆಸ್ ಮಾಡಿ ಒಂದೇ ಗುಣ ಅದನ್ನು ಟೇಕ್ ಓವರ್ ಮಾಡ್ತದೆ ನಮ್ಮ ಮನಸ್ಸನ್ನು. ಆವಾಗ ನಮ್ಮ ಮನಸ್ಸು ಆ ಯಾವ ಗುಣ ಟೇಕ್ ಓವರ್ ಮಾಡುತ್ತೋ ಅದರ ಹಾಗೆ ಕೆಲಸ ಮಾಡುತ್ತೆ. ಅದು ಹೇಗೆ ಸಾಧ್ಯ ಆಗುತ್ತೆ ಅಂತ ನೀವು ಕೇಳಬಹುದು. ಅದನ್ನೇ ನೋಡಿ, ತ್ರಿಗುಣಾತ್ಯಯ ಅನ್ನೋದಕ್ಕೆ ಒಂದು ಹೊಸ ಅರ್ಥ ಕೊಡ್ತಾನೆ ಕೃಷ್ಣ ಇಲ್ಲಿ. ತ್ರಿಗುಣ ಅಂತಂದರೆ ಅವು ಬರೀ ಜಡಗಳಲ್ಲ. ತ್ರಿಗುಣಮಾನಿನಿಯಾದಂಥ ಲಕ್ಷ್ಮೀದೇವಿ ಆ ಯಾವುದೋ ಒಂದು ಗುಣಕ್ಕೆ ಇದು ಉಳಿದ 2 ಗುಣಗಳನ್ನು ಮೀರಿಸಿ ಅದನ್ನು ಸಪ್ರೆಸ್ ಮಾಡಿ ಮೇಲೆ ಬರುವ ಶಕ್ತಿ ಕೊಟ್ಟುಬಿಟ್ರೆ ಅದು ಕೆಲಸ ಮಾಡುತ್ತೆ ಆವಾಗ. ಸೊ ಅದರ ಹಿಂದೆ ಈ ತ್ರಿಗುಣಗಳ ಮಾನಿನಿಯಾಗಿರತಕ್ಕಂಥ ತ್ರಿಗುಣಾಭಿಮಾನಿನಿಯಾದ ಲಕ್ಷ್ಮಿಯ ಕಾರ್ಯ ಇದೆ. ಆದ್ದರಿಂದ ನಾವು ನಾರಾಯಣನನ್ನು ಪೂರ್ಣ ತ್ರಿಗುಣಾತೀತ ಅಂತ ಹೇಳೋದು ಯಾಕೆ ಗೊತ್ತಾ? ತ್ರಿಗುಣಮಾನಿನಿಯಾದ ಲಕ್ಷ್ಮಿಯನ್ನು ಅತೀತನಾಗಿ ನಿಂತವನೊಬ್ಬನೇ. ತ್ರಿಗುಣಾತೀತ ಅಂದರೆ ನಿಜವಾದ ಅರ್ಥ ತ್ರಿಗುಣಮಾನಿನಿಯಾದ ಲಕ್ಷ್ಮಿಯನ್ನೂ ಮೀರಿ ನಿಂತವ ಅಂತ. ಅವನು ಯಾರಿದ್ದಾರೆ? ಯಾರೂ ಇಲ್ಲ, ಅವನೊಬ್ಬನೇ. ಮತ್ತು ನಾವು ತ್ರೈಗುಣ್ಯ ವರ್ಜಿತರಾಗಬೇಕು ಅಂತ ಹೇಳುವಾಗ ಆವಾಗ ತ್ರಿಗುಣಮಾನಿನಿಯಾದ ತಾಯಿಯ ಅನುಗ್ರಹದಿಂದ ತ್ರಿಗುಣದ ಪ್ರಭಾವವನ್ನು ಮೀರಿ ಬದುಕಲಿಕ್ಕೆ ಕಲಿಯೋದು ಅಷ್ಟೇ. ಭಗವಂತ ನಿಜವಾಗಿ ತ್ರಿಗುಣಾತೀತ, ಯಾಕೆಂದರೆ ಅವನು ಲಕ್ಷ್ಮೀಪತಿ. ಅದನ್ನ ಇಲ್ಲಿ ಈ ಗುಣ, ಯಾವ ಗುಣ ನಮ್ಮ ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ನಮ್ಮಿಂದ ಕ್ರಿಯೆ ಮಾಡಿಸ್ಬೇಕೋ ಆ ಗುಣಕ್ಕೆ ಉಳಿದ 2 ಗುಣಗಳನ್ನು ಸಪ್ರೆಸ್ ಮಾಡಿ ತುಳಿದು ಮೇಲೆ ಅದನ್ನು ಮುಚ್ಚಿಬಿಡುತ್ತೆ. ಇದು ಇವಾಗ ಅದನ್ನು ಮುಚ್ಚಿಬಿಟ್ರೆ ಅವು 2 ಗುಣಗಳನ್ನು ಒತ್ತಿ ಇಟ್ಕೊಂಡ್ಬಿಡುತ್ತೆ. ಅದಕ್ಕೆ ಎಕ್ಸ್ಪ್ರೆಷನೇ ಇಲ್ಲ. ಹಾಗೆ ಮಾಡಿ ಸತ್ವ ಅಥವಾ ರಜಸ್ಸು ಕೆಲಸ ಮಾಡುತ್ತೆ. ನಮ್ಮಲ್ಲಿ ನಾವು ಇದನ್ನು ಜೀವನದಲ್ಲಿ ನೋಡಲಿಕ್ಕೆ ಬರುತ್ತೆ. ನಮಗೆ ಅನೇಕ ಪ್ರಭಾವಗಳು, ನಮ್ಮ ಸಂಸ್ಕೃತಿಯ ಪ್ರಭಾವವು ನಮ್ಮ ಮೇಲೆ ಇದೆ. ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಒಂದು ಭಾವನೆ ಒಳಗಿಂದ ಇರುತ್ತೆ. ಆಮೇಲೆ ಪಾಶ್ಚಾತ್ಯರು ಬಿಟ್ಟು ಹೋದಂಥ ದುರ್ಗುಣಗಳು ನಾವು ರೂಢಿಸಿಕೊಂಡಾಗಿದೆ, ಅದನ್ನು ಬಿಡಲಿಕ್ಕಾಗೋಲ್ಲ. ಹಾಗಾಗಿ ಪಾಶ್ಚಾತ್ಯರ ಪ್ರಭಾವದಿಂದ ಬಂದಿರತಕ್ಕಂಥ ಕೆಲವು
ಕಡೆ ಎರಡರ ಕಲಬೆರಕೆ ಆಗುತ್ತೆ ನಮ್ಮ ಜೀವನ. ಅವ್ರು ಸಾಮಾನ್ಯವಾಗಿ ಏನು ಒಳಗೆ ಪಟ್ಟೆ ಮಡಿ ಉಟ್ಟುಕೊಂಡು ಹೊರಗಿಂದ ಪ್ಯಾಂಟ್ ಹಾಕೊಂಡು ಹಾಗೆ, ಅದು ಎರಡರಲ್ಲಿ ಯಾವುದನ್ನು ಅಯ್ಯೋ ಪಟ್ಟೆ ಮಾಡಿ ಉಟ್ಕೊಳ್ಳದಿದ್ರೆ ಸಂಸ್ಕೃತಿ ಹಾಳಾಗುತ್ತೋ ಅಂತ ಭಯ, ಪ್ಯಾಂಟ್ ಹಾಕದೇ ಇದ್ದರೆ ನಾಗರಿಕರು ಏನಂತಾರೋ, ಪಬ್ಲಿಕ್ನಲ್ಲಿ ಬಸ್ನಲ್ಲಿ ಹೋಗುವಾಗ ಪಟ್ಟೆ ಮಡಿ ಉಟ್ಕೊಂಡು ನಗ್ತಾರೋ ಅಂತ ಭಯ. ಹಾಗಾಗಿ ಅವರನ್ನು ಪ್ಲೀಸ್ ಮಾಡಲಿಕ್ಕೆ ಪ್ಯಾಂಟು, ಇವರನ್ನು ಪ್ಲೀಸ್ ಮಾಡಲಿಕ್ಕೆ ಪಟ್ಟೆ ಮಡಿ. ಹೀಗೆ ಒಟ್ಟು ಇದೇನು ಅಂದರೆ ಅದು ಎರಡು ಪ್ರಭಾವಗಳು ಒಂದನ್ನೊಂದು ಎಲ್ಲೋ ಅಲ್ಲಿ ಆ ಸಂಸ್ಕೃತಿಯ ಪ್ರಭಾವ ಉಂಟಲ್ಲೋ, ಪಟ್ಟೆ ಮಡಿ ಒಳಗೆ ಹೋಯಿತು, ಪ್ಯಾಂಟು ಹೊರಗೆ ಬಂತು. ಯಾಕೆಂದರೆ ಆ ಪ್ರಭಾವ ಜಾಸ್ತಿ ಆಯಿತು, ಸಪ್ರೆಸ್ ಮಾಡಿತ್ತದು. ಇಂಥದ್ದು ನೀವಿವತ್ತು ನೋಡುವ ಎಲ್ಲ ಧಾರ್ಮಿಕ ಆಚರಣೆಗಳು ಹೀಗೆ ಯಾವುದೋ ಒಂದನ್ನು ಸಪ್ರೆಸ್ ಮಾಡಿ ಮುಚ್ಚಿಟ್ಟು ಆದರೂ ಉಂಟು ಅಂತ ಅನ್ನೋ ಸಂತೋಷಕ್ಕೋಸ್ಕರ ಬದುಕ್ತಕ್ಕಂಥ ನಾಟಕಗಳು. ಒಳಗಿಂದ ಮುಚ್ಚಿಕೊಂಡು ಇಟ್ಕೊಳ್ತೇವೆ ಸಂಸ್ಕೃತಿಯ ಪ್ರತೀಕಗಳನ್ನು, ಧ್ವಜಗಳನ್ನು, ಲಾಂಛನಗಳನ್ನು. ಹೊರಗಿನಿಂದ ಸಾರ್ವಜನಿಕರಿಗೆ ತೋರುವ ಹಾಗೆ ಅವರ ವೇಷವನ್ನು ಹಾಕ್ಕೊಂಡಿರ್ತೇವೆ. ಇದು ಎರಡನ್ನು ಬೆರೆಸೋದ್ರೆ ಸಾಮಾನ್ಯ. ಒಬ್ಬಳು ಸನ್ಯಾಸಿನಿಯಾದ ಹೆಣ್ಣುಮಗಳು, ನಾನು ಸನ್ಯಾಸಿನಿ ಅನ್ನೋ ಶಬ್ದವನ್ನು ಯಾಕೆ ಬಳಸಿದೆ ಅಂದರೆ, ಹೆಣ್ಣುಮಕ್ಕಳು ವಿಧವೆಯರು ಕೇಶಮುಂಡನ ಮಾಡಬೇಕು ಅಂತ ಶಾಸ್ತ್ರ ಹೇಳೋಲ್ಲ. ಅದನ್ನ ಕೇಶಮುಂಡನ ಮಾಡಿದೆವು ಹೆಣ್ಮಕ್ಳನ್ನು ಸನ್ಯಾಸಿನಿಯರು ಅಂತ ಕರೀತೇನೆ ನಾನು. ಗಂಡಸರಲ್ಲಿ ತಲೆ ಬೋಳಿಸಿಕೊಂಡವರನ್ನು ಸನ್ಯಾಸಿಗಳು ಅಂತಾರೆ, ಹೆಂಗಸರಲ್ಲಿ ತಲೆ ಬೋಳಿಸಿಕೊಂಡವರು ಸನ್ಯಾಸಿನಿಯರು ಅವರಷ್ಟೇ. ಯಾಕೆಂದರೆ ತಲೆ ಬೋಳಿಸಿ ಕೆಂಪು ಬಟ್ಟೆ ಉಡೋದು ಇದು ಸನ್ಯಾಸದ ಲಕ್ಷಣ. ಗಂಡಸರದು ಹಾಗೆ ಮಾಡಿದರೆ ಗಂಡಸರನ್ನು ಸನ್ಯಾಸಿಗಳು, ಹೆಂಗಸರು ಸನ್ಯಾಸಿನಿಯರು. ಅದು ವಿಧವೆಯರ ಲಕ್ಷಣ ಅಲ್ಲ, ಸನ್ಯಾಸಿನಿಯರ ಲಕ್ಷಣ. ನೀವೊಂದು ವೇಳೆ ಒಬ್ಬ ಹೆಣ್ಮಗಳು ಸನ್ಯಾಸಿನಿಯ ವೇಷ ಹಾಕಿ ಹೈ ಹೀಲ್ಡ್ ಶೂಸು ಹಾಕ್ಕೊಂಡು ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡಲಿಕ್ಕೆ, ಲಕ್ಷಣವಾಗಿದೆ. ಅಂದರೆ ನಾವು ಎರಡನ್ನೂ ಬೆರಕೆ ಮಾಡಿ ನಾಟಕ ಮಾಡ್ತಾ ಇದ್ದೇವೆ. ಯಾವುದೋ ಒಂದು ಸಾಮಾಜಿಕವಾದಂಥ, ಇವಾಗ ನಾವು ಗಂಡಸರು ಸಾಮಾನ್ಯವಾಗಿ, ನಾನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ನಾನು ಬರೀ ಎನಾಲಿಸಿಸ್, ಯಾರ ಮೇಲೂ ನನಗೆ ಕೋಪ ಆಕ್ರೋಶ ಏನೂ ಇಲ್ಲ. ಸಾಮಾನ್ಯ ಗಂಡಸರು ಎಲ್ಲರೂ ಪ್ಯಾಂಟ್ ಹಾಕ್ತಾರೆ, ಅಂಗಿ ಹಾಕ್ಕೋತಾರೆ. ಅಂಗಿ ಅನ್ನೋದು ಈ ದೇಶದಲ್ಲಿ ಇತ್ತು. ಯಾಕೆಂದರೆ ಕಂಚುಕಿ ಅನ್ನೋ ಶಬ್ದ ಈ ದೇಶದ್ದೇ, ಅಮೇರಿಕದಿಂದ ಬಂದದ್ದಲ್ಲ. ಕಂಚುಕ ಹಾಕ್ಕೊಳ್ಳೋದು ಅಂತ, ಅಂಗಿ ಹಾಕ್ಕೊಳ್ಳೋದು ಈ ದೇಶದಲ್ಲಿ ಮುಂಚಿನಿಂದ ಇತ್ತು. ನೀವು ಸಂಸ್ಕೃತ ಸಾಹಿತ್ಯದಲ್ಲಿ ಬೇಕಾದಷ್ಟು ಶಬ್ದ ಬಳಕೆಯಲ್ಲಿದೆ. ಆದರೆ ಪ್ಯಾಂಟು ಈ ದೇಶದಲ್ಲಿ ಇರಲಿಲ್ಲ. ಅದು ಯಾವಾಗ ಬಂತು? ಪಾಶ್ಚಾತ್ಯರು ನಮ್ಮನ್ನು ಆಳಲಿಕ್ಕೆ ಬಂದಾಗ ನಮ್ಮನ್ನು ಆಳುವವರ ವೇಷ ಅಂತ ಭಯಭಕ್ತಿಯಿಂದ ಹಾಕೊಳ್ಳಿ ಶುರು ಮಾಡಿದೆವು. ಆಮೇಲೆ ಅಭ್ಯಾಸ ಆಗೋಯ್ತು, ಬಿಡಲಿಕ್ಕೆ ಆಗಲಿಲ್ಲ. ಮೊದಲು ಪ್ರಾರಂಭ ಮಾಡಿದ್ದು ಅದು ಬ್ರಿಟಿಷರು ನಮ್ಮನ್ನು ಆಳುವ ಜನಾಂಗದವರ ವೇಷ ಅಂತ, ನಮ್ಮ ಭಯಭಕ್ತಿಯಿಂದ, ಗೌರವದಿಂದ, ಈ ಕಚ್ಚೆಗಿಂತ ಶ್ರೇಷ್ಠ ಅಂತ ಅದರ ಮೇಲೆ ಭಯಭಕ್ತಿಯಿಂದ ಹಾಕೊಳ್ಳಿ ಶುರು ಮಾಡಿದ್ದು. ಆಮೇಲೆ ಬಿಡಲಿಕ್ಕೆ ಆಗಲಿಲ್ಲ, ಅದು ಕಂಟಿನ್ಯೂ ಆಯಿತು. ಬ್ರಿಟಿಷರು ಹೋದರು, ಅದರ ಪ್ಯಾಂಟ್ ಉಳಿದು ಹೋಯಿತು. ಅವರು ಎಲ್ಲ ದುರ್ಗುಣಗಳನ್ನು ಇಲ್ಲಿ ಬಿಟ್ಟು ಹೋದರು. ಇಲ್ಲಿ ದುಡ್ಡು ದೋಚಿದ್ರು, ಅವರ ದುರ್ಗುಣಗಳನ್ನೆಲ್ಲ ಇಲ್ಲಿ ಬಿತ್ತಿ ಹೋದರು. ಅದನ್ನು ನಾವು ಬೆಳೆಸಿಕೊಂಡು ನಾಗರಿಕರು ಅಂತ. ಈಗ ನಾಗರಿಕತೆ ಸಿಂಬಲ್ ಆಗಿದೆ. ಈಗ ಒಂದು ಆಫೀಸ್ನಲ್ಲಿ ಅಥವಾ ಒಂದು ಕಾಲೇಜಿನಲ್ಲಿ ಒಬ್ಬ ಹುಡುಗ ಇವತ್ತು ಒಂದು ಮುಂಡು ಉಟ್ಕೊಂಡು ಹೋದರೆ, ಕಚ್ಚೆ ಬೇಡ, ಒಂದು ಮುಂಡು ಉಟ್ಕೊಂಡು ಹೋದರೆ ಅವನು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಗೆಪಾಟ ಅಲ್ಲಿಗೆ ವಸ್ತುವಾಗ್ತಾನೆ. ಅವನು ಪ್ಯಾಂಟ್ ಹಾಕ್ಕೊಳ್ಳದೆ ಇದ್ದರೆ, ಅಪ್ಪ ಪ್ಯಾಂಟ್ ತೆಗೆಸ್ಕೊಡದೆ ನಾ ಕಾಲೇಜಿಗೆ ಹೋಗೋಲ್ಲ ಅಂತಾನೆ ಮಗ. ಯಾಕೆಂದರೆ ಸಮಾಜ, ಯಾಕೆ ಅನುಕರಣೆ ಮಾಡುವುದೇ ನಾಗರಿಕತೆ, ಸ್ವಂತಿಕೆ ಇರುವುದು ನಾಗರಿಕತೆ ಅಲ್ಲ ಅನ್ನುವಂಥ ಕೆಟ್ಟ ಬುದ್ಧಿ ಈ ದೇಶದ ಪ್ರತಿಯೊಬ್ಬರಿಗೂ, ದೊಡ್ಡವರಿಗೂ ಸಣ್ಣವರಿಗೂ ಬಂದುಬಿಟ್ಟಿದೆ. ಅವನು ಒಬ್ಬ ಹುಡುಗ ನಾನು ಪ್ಯಾಂಟ್ ಹಾಕೋಲ್ಲ ಅಂದರೆ ಒಂದು ಆಫೀಸ್ನಲ್ಲಿ ಅವನನ್ನು ಗೇಲಿ ಮಾಡ್ತಾರೆ. ಕಾಲೇಜಿನಲ್ಲಿ ಹುಡುಗರಿಗಿಂತ ಹೆಚ್ಚು ಹುಡುಗಿಯರು ತಮಾಷೆ ಮಾಡ್ತಾರೆ. ಆ ಭಯಕ್ಕೋಸ್ಕರ ಹಾಕ್ಕೊಂಡು ಹೋಗ್ತಾರೆ ಹುಡುಗರು. ಈ ಸಮಾಜ ಸುಧಾರಣೆ ಆಗಬೇಕಾದ್ರೆ ಹುಡುಗಿಯರು ಮನಸ್ಸು ಮಾಡಬೇಕು. ಏನಂದರೆ ಪ್ಯಾಂಟ್ ಹಾಕಿದ ಹುಡುಗರು ನಾವು ಮದುವೆ ಆಗೋಲ್ಲ, ನಮಗೆ ಬ್ರಿಟಿಷರ ಅನುಕರಣೆ ಬೇಡ ಅಂತ ಹೇಳಿದ್ರೆ ಯಾವ ಹುಡುಗರು ನಾಳೆಯಿಂದ ಪ್ಯಾಂಟ್ ಹಾಕೋಲ್ಲ, ಇದಂತೂ ಗ್ಯಾರಂಟಿ. ಧರ್ಮಶಾಸ್ತ್ರ ಪಂಡಿತರು ಹೇಳಿ ಅವರು 2,000 ಜನ ಬಂದು ಪ್ಲಕಾರ್ಡ್ ಹಿಡಿದು ಧಿಕ್ಕಾರ ಹೇಳಬೇಕಾರೆ ಆಗೋಲ್ಲ. ಆದರೆ ಹುಡುಗಿಯರು ಮಾಡಲಿಕ್ಕೆ ಬರುತ್ತೆ ಇದನ್ನು. ಇದೆಲ್ಲ ಪ್ರಭಾವಗಳು, ಯಾವ್ಯಾವುದೋ ಪ್ರಭಾವಗಳು ನಮ್ಮನ್ನು ಆಳ್ತಾ ಇವೆ. ಆಮೇಲೆ ಅದು ತಪ್ಪು ಅಂತ ಗೊತ್ತಾದರೂ ಬಿಡ್ಲಿಕ್ಕಾಗಲ್ಲ ನಮಗೆ. ಏನು ಮಾಡೋದು ಸ್ವಾಮಿ, ಅಭ್ಯಾಸ ಆಗಿ ಹೋಗಿದೆ. ಕಡೆಗೆ ನಮ್ಮದೇ ಒಂದು ಜಸ್ಟಿಫಿಕೇಶನ್, ಅಭ್ಯಾಸ ಆಗಿ ಹೋಗಿದೆ ಅಂತ. ವಾಸ್ತವಿಕವಾಗಿ ಇಂಥದೇ ಇಲ್ಲ. ಯಾರ್ಯಾರನ್ನೋ ಪ್ಲೀಸ್ ಮಾಡೋದಕ್ಕೆ ಏನೇನೋ ಮಾಡ್ತಾ ಇರ್ತೇವೆ ನಾವು. ಆದ್ದರಿಂದ ನಮ್ಮನ್ನು ಪ್ಲೀಸ್ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಹೊರಟು ಹೋಗಿದೆ. ಅದನ್ನು ಕೃಷ್ಣ ಹೇಳ್ತಾನೆ, ರಜಸ್ತಮಶ್ಚೈವ, ಅದೇ ರಜಸ್ತಮಶ್ಚ ಅಭಿಭೂಯ ಸತ್ವಂ ಭವತಿ ಭಾರತ. ಒಂದು ವೇಳೆ
ಸತ್ವಗುಣ ನಮ್ಮಲ್ಲಿ ಜಾಗೃತವಾಯಿತು ಅಂತಂದಾಗ ಅವನು ಹೇಳಿದ್ದಾನೆ, ಆವಾಗ ಓದಬೇಕು, ತಿಳ್ಕೋಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಮುಖ್ಯ ಒಳಗಿನಿಂದ ಬೆಳಕು, ಒಳಗಿನಿಂದ ದೀಪ, ಪ್ರಕಾಶ ತುಂಬಬೇಕು ಅಂತನ್ನೋ ಆಸೆ ಶುರುವಾಗುತ್ತೆ. ಅದಮ್ಯವಾದ ಬೆಳಕಿನ ಬಯಕೆ, ಅದಮ್ಯವಾದ ಜ್ಞಾನದ ಬಯಕೆ, ಅದಮ್ಯವಾದ ಸತ್ಕರ್ಮದ ಬಯಕೆ. ನೋಡಿ, ಸತ್ಕರ್ಮ ಮಾಡೋದು, ಯಜ್ಞ ಯಾಗಗಳನ್ನು ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಇದು ಸಾತ್ವಿಕ ಸ್ವಭಾವ ಹೌದಾ? ಪ್ರತಿ ಜನ್ಮದಲ್ಲೂ ಎದ್ದ ಜ್ಯೋತಿಷ್ಠಮ ಮಾಡಿದ ಸ್ವರ್ಗಕ್ಕೆ ಹೋದ ಅಂತಂದರೆ ಇದು ಬಾಧಕವಾದ ಸತ್ವಗುಣ ಹೌದಾ? ಯಾಕೆಂದ್ರೆ ಅವನು ಮೋಕ್ಷಕ್ಕೆ ಹೋಗೋದೇ ಇಲ್ಲ. ಅವನು ಹೋಮ ಮಾಡ್ತಾನೆ ಸ್ವರ್ಗಕ್ಕೆ ಹೋಗ್ತಾನೆ, ಹೋಮ ಮಾಡ್ತಾನೆ ಸ್ವರ್ಗಕ್ಕೆ ಹೋಗ್ತಾನೆ. ಸಾತ್ವಿಕ ಆದರೆ ಎಂದೂ ಮೋಕ್ಷಕ್ಕೆ ಹೋಗೋಲ್ಲ ಅವನು. ಹಾಗಾಗಿ ಮೋಕ್ಷ ಪ್ರತಿಬಂಧಕವಾದ ಬಂಧಕವಾದ ಸತ್ವ ಇದು ಕೂಡ. ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಿರಂತರ ಸ್ವರ್ಗಕ್ಕೆ ಹೋಗ್ತಾ ಇರೋದು. ಸ್ವರ್ಗಕ್ಕೆ ಹೋಗೋದು ಸುಖ, ಅದಕ್ಕೋಸ್ಕರ ಮಾಡತಕ್ಕ ಕರ್ಮ ಇವು ಎಲ್ಲ ಜ್ಞಾನ ಸುಖ ಎಲ್ಲ ಉಂಟು. ಆದರೆ ಅವನು ದೇವರ ಹತ್ರ ಹೋಗೋದೇ ಇಲ್ಲ ಎಂದು. ಅದನ್ನೇ ಹೇಳಿದವನು, ಪ್ರವಾಶ್ಯೇತೆ ಅದೃಢಾ ಯಜ್ಞರೂಪಾ. ಯಜ್ಞಗಳೆಂಬ ತೂತು ಬಿದ್ದ ದೋಣಿಗಳಲ್ಲಿ ಪಯಣ ಮಾಡುವವರು ದೇವರನ್ನು ಹೋಗಿ ಸೇರುವುದಿಲ್ಲ. ಅಂದರೆ ಯಜ್ಞ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಅದಲ್ಲೇ ಕೂತು ಬಿಟ್ರೆ ನೀವು ಮುಂದೆ ಹೋಗದೇ ಇದ್ದರೆ ಏನು ಉಪಯೋಗ? ಹೀಗೆ ಎಷ್ಟೋ ಸತ್ವಗಳು ನಮ್ಮನ್ನು ಭಗವಂತನ ಹತ್ರ ಹೋಗದಂತೆ ತಡೆದು ಬಿಡ್ತಾವೆ. ಕಂಟೆಂಟ್ಮೆಂಟ್, ನನಗೆ ಬೆಳಗಿನ ಸಂಜೆ ತನಕ ನನ್ನ ಹೋಮ ಪಾರಾಯಣ ಪೂಜೆ ಉಂಟು. ನೋಡಿ, ಇನ್ನೊಂದು ವಿಷಯ ಹೇಳ್ತೇನೆ, ಪೂಜೆ ಪಾರಾಯಣ ಅಲ್ಲ. ಬಹಳ ಜನ ಹೇಳುವುದನ್ನು ಕೇಳಿದ್ದೇನೆ ನಾನು, ಉಪನ್ಯಾಸ ಕೇಳಬೇಕು ಅಂತ ಉಂಟ್ರಿ, ಆದರೆ ಏನು ಮಾಡೋದು, ಹೌದು ನಮ್ಮ ಪೂಜೆ ಮುಗಿಯೋದಿಲ್ಲ ಅಷ್ಟು ಹೊತ್ತಿಗೆ ಅಂತ. ಈ ಎರಡರಲ್ಲಿ ಯಾವುದು ಹೆಚ್ಚು ಸಾತ್ವಿಕ ಹೇಳಿ? ಪೂಜೆ ಎನ್ನುವುದು ಜ್ಞಾನಕ್ಕೆ ನಂತರಕ್ಕೆ ಸ್ಥಾನ ಇರೋದು, ಜ್ಞಾನಕ್ಕೆ ಮೊದಲನೇ ಸ್ಥಾನ. ಯಾರು ಸಂಧ್ಯಾವಂದನೆಯ ಸಮಯದಲ್ಲಿ ಸಂಧ್ಯಾವಂದನೆ ಬಿಟ್ಟು ಜ್ಞಾನ ಸಾಧನೆ ಮಾಡ್ತಾನೆ ಅವನು ಹೆಚ್ಚು ಸಾತ್ವಿಕ. ಅಯ್ಯೋ ನಮ್ಮ ಸಂಧ್ಯಾವಂದನೆ ಪೂಜೆ ಪುನಸ್ಕಾರ ಬಿಟ್ಟು ಯಾರಿಗೆ ಉಪನ್ಯಾಸ ಕೇಳ್ತಾನೆ ಅವನು ಕಮ್ಮಿ ಸಾತ್ವಿಕ. ನಮ್ಮಲ್ಲಿ ಯಾವುದು ಒಳ್ಳೆಯ ಸತ್ವ, ಯಾವುದು ಕೆಟ್ಟ ಸತ್ವ, ಸತ್ವದಲ್ಲಿ ಕೆಟ್ಟ ಸತ್ವವೂ ಇದೆ ಕೆಲವು. ಅದನ್ನು ಬಿಡಬೇಕು, ಇಂಪಾರ್ಟೆಂಟ್ ಆದ ಸತ್ವವನ್ನು ಹಿಡಿಬೇಕು. ಎಷ್ಟೋ ಮಂದಿಗೆ ಸತ್ವ ಅಂದರೆ ಏನು ಅಂತ ಗೊತ್ತಿಲ್ಲ. ಬಾಹ್ಯದ ಆಡಂಬರದ ವೇಷಭೂಷಣವನ್ನೇ ಸತ್ವ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಸತ್ವ ಇರೋದು ಒಳಗೆ ಮನಸ್ಸಿನಲ್ಲಿ ಅನ್ನೋ ವಿಷಯವೇ ಗೊತ್ತಿಲ್ಲ. ಇದು ದೊಡ್ಡ ಸಮಸ್ಯೆ. ಅಂಥ ಭ್ರಮೆಯನ್ನು ಹುಟ್ಟಿಸುವಂಥ ಧರ್ಮ ಸಂಸ್ಥೆಗಳೇ ನಮ್ಮಲ್ಲಿ ಹೊಸತಾಗಿ, ಹಿಂದಿನವುಗಳು ಇವೆ, ಹೊಸದಾಗಿ ಹುಟ್ಟಿಕೊಳ್ತಾ ಇವೆ. ಅಂದರೆ ಧರ್ಮದ ಬಗ್ಗೆ ಭ್ರಮೆಯನ್ನು ಹುಟ್ಟಿಸಿ ಆ ಭ್ರಮೆಯಲ್ಲೇ ನಿಮ್ಮನ್ನು ಕೊನೆಯ ತನಕ ಉಳಿಯಗೊಳಿಸಿ ಅದರಿಂದ ತಾವು ಲಾಭ ಪಡೆಯೋದು. ಇದು ಧರ್ಮ ಸಂಸ್ಥೆಗಳ ಧರ್ಮ. ಇದನ್ನೆಲ್ಲ ಪ್ರಾಯ ಯಾರಾದರೂ ಒಬ್ಬ ನಿಷ್ಠುರಕ್ಕೆ ಬಲಿ ಬಿದ್ದಾದರೂ ಹೇಳದೇ ಇದ್ದರೆ ಈ ದೇಶದ ಧರ್ಮ ಉಳಿಯೋಲ್ಲ. ಇನ್ನು ಬೈಗಳು ಕೇಳ್ಕೋಬೇಕು, ನಿಷ್ಠುರಕ್ಕೆ ಒಳಗಾಗಬೇಕು, ಧಿಕ್ಕಾರ ಬರಲಿ, ಆದರೆ ಸತ್ಯ ಹೇಳೋ ಧೈರ್ಯ ಯಾರಾದರೂ ಮಾಡಬೇಕು. ಇಲ್ಲದಿರೋ ಧರ್ಮ ಉಳಿಯೋಲ್ಲ ಈ ದೇಶದಲ್ಲಿ. ಬರೇ ಧರ್ಮದ ನಾಟಕ ಕಂಪನಿಗಳು ಉಳಿತಾರೆ. ಸಹಜವಾದ ಅಂತರಂಗದ ಧರ್ಮ ಉಳಿಬೇಕು ಅನ್ನುವ ಕಳಕಳಿ ಯಾರೆಲ್ಲೂ ಬೆಳೀತಾ ಇಲ್ಲ. ಧರ್ಮ ಪ್ರದರ್ಶನ ಇದು ಏನು ಅಂದರೆ, ಈ ತಮಿಳುನಾಡಿನಲ್ಲಿ ಒಂದು ಕಥೆ ಇದೆ. ಇದು ನಮ್ಮ ಈ ಪ್ರದರ್ಶನ ಮಾಡುವಂಥ ಧಾರ್ಮಿಕ ವಿಧಿವಿಧಾನಗಳಿಗೆ ಒಳ್ಳೆಯ ಕಥೆ. ಒಬ್ಬಳು ಮುದುಕಿ, ಅವಳು ಕೈಯಲ್ಲಿ ಏನೋ ಒಂದು ಬಹಳ ಕಷ್ಟದಲ್ಲಿ ಏನೋ ಕೂಲಿ ನಾಲಿ ಮಾಡಿದ್ದು ಒಂದು ಸ್ವಲ್ಪ ಹಣ ಇತ್ತು. ಒಂದು 8 ಆಣೆ ಇತ್ತು ಅವಳಿಗೆ ಕೈಯಲ್ಲಿ, ಒಂದು 50 ಪೈಸೆ ಇತ್ತು. ಅದು ಮನೆ ಒಳಗೆ ಹೋಗಿ, ಕತ್ತಲೆ ಮನೆಯಲ್ಲಿ ಬಡತನ, ದೀಪ ಹಚ್ಚಲಿಕ್ಕೆ ದೀಪ ಇಲ್ಲ, ಕೆಳಗೆ ಹಾಕಿದ್ಲು, ಬಿದ್ದು ಹೋಯ್ತು. ಕೈ ಚಪ್ಪಿ ಕೆಳಗೆ ಬಿತ್ತು. ಆಮೇಲೆ ರಸ್ತೆ ಬಂದು ಹುಡುಕ್ತಾ ಇದ್ದಾಳಂತ. ರಸ್ತೆ ಒಂದು ಹುಡುಕ್ತಾ ಇದ್ದಾಳೆ. ಏನಮ್ಮ ಏನು ಹುಡುಕ್ತಿ? ನಂದೊಂದು 50 ಪೈಸೆ ಬಿದ್ದು ಹೋಯ್ತು, ಸಿಗೋಲ್ಲ. ಅಲ್ಲ ಅದು ಎಲ್ಲಿ ಬಿತ್ತು? ಮನೆ ಒಳಗೆ. ಮತ್ತು ಇಲ್ಲಿ ಅಲ್ಲ, ಅಲ್ಲಿ ದೀಪ ಇಲ್ಲ, ಇಲ್ಲಿ ಇದೆ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೇನೆ. ಮನೆಯೊಳಗೆ ದೀಪ ಇಲ್ಲ, ಅದಕ್ಕೆ ಇಲ್ಲಿ ದೀಪ ಉಂಟು ಹುಡುಕ್ತೇನೆ ಅಂತ. ಹೀಗೆ ಆಗಿದೆ. ನಿಮಗೆ ಹೊರಗಿನಿಂದ ಹುಡುಕಿದರೆ, ಇಲ್ಲಿ ಯಾಕೆ ಹೊರಗಿಂದ ಹುಡುಕಿದರೆ ನಾನು ಹುಡುಕ್ತೇನೆ ಅನ್ನೋದಕ್ಕೆ ಒಂದು ಪಬ್ಲಿಸಿಟಿ ಸಿಗುತ್ತೆ, 4 ಜನರಿಗೆ ಗೊತ್ತಾಗತ್ತೆ. ನನಗೆ ಬೇಕಾಗಿರೋದು ಅದು. ನಾನು ಅನುಷ್ಠಾನವಂತ ಅನ್ನೋದ್ರ ಪಬ್ಲಿಸಿಟಿ, ನಿಜವಾದ ಅನುಷ್ಠಾನ ಅಲ್ಲ. ಹೊರಗಿನಿಂದ ಯಾಕೆ ಹುಡುಕ್ತೇನೆ? ದೀಪ ಇದೆ ಅಲ್ಲಿ, ಎಲ್ಲರೂ ನೋಡ್ತಾರೆ. ಒಳಗಾದ್ರೆ ಕತ್ತಲೆ, ಯಾರಿಗೂ ಗೊತ್ತಾಗೋಲ್ಲ ನಾನು ಮಾಡೋದು. ಈ ಥರ ಆಗಿಬಿಟ್ಟಿದೆ. ಅದಕ್ಕೆ ಸತ್ವವನ್ನು ಮಾಡಬೇಕು ಅಂತನ್ನುವಂಥ ಮನಸ್ಸು ಸತ್ವದ ಕಡೆಗೆ ಹೋಗಬೇಕಾದಾಗ ಆವಾಗ ರಜಸ್ ತಮಶ್ಚ ಅಭಿಭೂಯ ಸತ್ವಂ ಭವತಿ ಅಂತ. ಆಗ ರಜಸ್ಸು ಮತ್ತು ತಮಸ್ಸನ್ನು ಸತ್ವ ಕೂಡ ಒತ್ತಿ ಸಪ್ರೆಸ್ ಮಾಡಿಬಿಡ್ತಾನೆ. ಅದು ಮೇಲೆ ಬರ್ಲಿಕ್ಕೆ ಬಿಡೋಲ್ಲ. ಅದನ್ನು ಹೀಗೆ ಕೈಯಲ್ಲಿ ಒತ್ತಿ ಹಿಡಿದು ಸತ್ವ ಮೇಲೆ ಬಂದು ಕೂತ್ಬಿಡ್ತಾನೆ. ಈ ಮನಸ್ಸಿನ ಒಳಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಇಷ್ಟು ಚೆಂದ ಹೇಳ್ತಾನೆ ನೋಡಿ ಕೃಷ್ಣ. ಇದನ್ನು ಹೇಳಲಿಕ್ಕೆ ಆಗೋದಿಲ್ಲ ಭಾಷೆಯಲ್ಲಿ, ಕೃಷ್ಣ ಅಲ್ಲದೆ ಇರ್ತಿದ್ದರೆ.
ಆ ರಜಸ್ಸು ತಮಸ್ಸನ್ನು ಸಪ್ರೆಸ್ ಮಾಡಿಬಿಡ್ತದೆ, ಸತ್ವ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆವಾಗ ಸತ್ವಂ ಭವತಿ ಭಾರತ. ನೋಡಿ ಇಲ್ಲಿ ನಾನು ಪ್ರತಿ ಸರ್ತಿಯು ವಿಶೇಷಣಗಳು, ಯಾಕಂದರೆ ಒಂದೇ ಅರ್ಥದ ವಿಶೇಷಣಗಳು, ಆ ಕಾಂಟೆಕ್ಸ್ಟಿಗೆ ಅದು ಉಚಿತವಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಲ್ಲೇ. ಆಗ ಏನಾಗುತ್ತೆ, ಇವನು ಭಾರತನಾಗ್ತದೆ, ಬೆಳಕಿನಲ್ಲಿ ಮತ್ತು ಜ್ಞಾನದಲ್ಲಿ ರತನಾಗಿಬಿಡ್ತಾನೆ. ಆವಾಗ ಆ ಬೆಳಕು ಬೇಡ, ಬೆಳಕು ಬೇಡ. ನೋಡಿ, ಕಳ್ಳನಿಗೆ ಬೆಳಕು ಬೇಡ, ಅಥವಾ ಒಬ್ಬ ಕಾಮುಕನಿಗೆ ಬೆಳಕು ಬೇಡ, ಒಬ್ಬ ರಸಿಕನಿಗೆ ಊಟ ಮಾಡುವಾಗ ಕೂಡ ಡಿಮ್ ಲೈಟ್ ಮೀಲ್ಸ್ ಅಂದರೆ ಒಳ್ಳೆಯದು. 5 ಸ್ಟಾರ್ ಹೋಟೆಲ್ನಲ್ಲಿ ಲೈಟ್ ಕಮ್ಮಿ ಮಾಡ್ತಾರೆ, ಯಾಕೆಂದರೆ ಒಗ್ಗರಣೆ ಹಾಕುವಾಗ ಗಿರಳೆ ಬಿದ್ದಿದ್ರು ಗೊತ್ತಾಗಬಾರ್ದು ಅಂತ ಅವರು ಡಿಮ್ ಲೈಟ್ನಲ್ಲಿ ಊಟ ಬಡಿಸ್ತಾರೆ ಹೋಟೆಲ್ನಲ್ಲಿ. ಅಂದರೆ ಬೆಳಕು ಬೇಡ ಅಂತ ಅನಿಸುತ್ತೆ ಕೆಲವು ಸಂದರ್ಭದಲ್ಲಿ. ಅದು ಸತ್ವ ಬೇಡ. ಸತ್ವವನ್ನು ನಿರಾಕರಣೆ ಮಾಡಿದಾಗ ಮನಸ್ಸು, ದೀಪ ಬೇಡ, ಊಟ ಮಾಡುವಾಗಲೂ ದೀಪ ಬೇಡ, ಮಲಗೋ ಕೋಣೆಯಲ್ಲೂ ಬೇಡ, ಕಳ್ಳನಿಗಂತೂ ಬೇಡವೇ ಬೇಡ. ಒಬ್ಬ ಹೊಸದಾಗಿ ಮದುವೆಯಾದ ಗಂಡು ಪುಸ್ತಕ ಹಿಡ್ಕೊಂಡು ಓದ್ತಾ ಕೂತ್ಕೊಂಡ ಅಂತ ಇಟ್ಕೊಳ್ಳಿ. 11 ಗಂಟೆ ಆಯಿತು, ಇವನು ಓದ್ತಾನೆ ಇದ್ದಾನೆ, 12 ಗಂಟೆ ಆಯಿತು, ಇವನು ಓದ್ತಾನೆ ಇದ್ದಾನೆ. ನೀವು ಪುಸ್ತಕ ಮಾಡ್ತೀವಿ ಮಲಗ್ತೀರಾ ಇಲ್ವಾ? ಇಲ್ಲದೆ ನಾನು ಆರಿಸ್ತೇನೆ ದೀಪ ಅಂತಾಳೆ ಹೆಂಡತಿ, ಯಾಕೆಂದರೆ ಅವಳಿಗೆ ಕತ್ತಲು ಬೇಕಾಗಿದೆ. ಇವನಿಗೆ ಪಾಪ ಓದ್ತಾ ಕೂತಿದ್ದಾನೆ, ನೀವು ದೀಪ ತೆಗಿತೀರೋ ನಾನು ತೆಗೀರಿ ಅಂತಾಳೆ. ಕಡೆಗೆ ವಾರ್ನಿಂಗು, ಇಡೀ ದಿವಸ ಓದುವುದು. ಮತ್ತೆ ಯಾಕೆ ಮದುವೆ ಮಾಡಿಕೊಂಡದ್ದು ನೀವು? ವಿಷಯ ಹೌದು, ಆ ಪ್ರಶ್ನೆ ಉತ್ತರ ಇಲ್ಲ ಇವರ ಹತ್ರ. ಇದು ಸಮಸ್ಯೆ. ಆಗ ಕತ್ತಲು ಬೇಕು ಅಂತ ಅನಿಸಿದಾಗ ಅದು ಸತ್ವ ಬೆಳಕನ ಬಯಕೆಯನ್ನು ಸಪ್ರೆಸ್ ಮಾಡಿಬಿಡ್ತದೆ. ರಜಸ್ಸು ಮೊದಲನೇ ಸತ್ವವನ್ನು ಹೇಳಿದ ಕೃಷ್ಣ, ಅದು ಆಗಬೇಕಾದ್ದು ಏನು? ರಜಸ್ ತಮಶ್ಚ ಅಭಿಭೂಯ. ರಜೋಗುಣ ಒಳಗೆ ಕೆಲಸ ಮಾಡಿದಾಗ ಒತ್ತಿ ಹಿಡ್ಕೊಂಡು ಬಿಡುತ್ತೆ ಅದು ಸತ್ವ. ಮೇಲೆ ಬರಬೇಡ ನೀನು, ಈಗ ನಾನು ನೋಡ್ಕೋತೇನೆ ಮನಸ್ಸನ್ನು. ಆಮೇಲೆ ತಮಸ್ಸು, ನೀನು ಬರಬೇಡ. ಸತ್ವಂ ಭವತಿ, ಆಗ ಸತ್ವಗುಣ ಎದ್ದು ನಿಲ್ಲುತ್ತೆ. ಸತ್ವಗುಣ ಎದ್ದು ನಿಂತು ನಮ್ಮ ಮನಸ್ಸಿನ ಹತೋಟಿಯನ್ನು, ನಿಯಂತ್ರಣವನ್ನು ಸತ್ವಗುಣ ತೊಗೊಂಡ್ಬಿಡುತ್ತೆ. ಆವಾಗ ನೀವು ಏನು ಯೋಚನೆ ಮಾಡಿ, ಏನು ಓದಿ, ಏನು ಮಾಡಿ ಎಲ್ಲವೂ ಸಾತ್ವಿಕವಾಗಿರುತ್ತೆ. ಅದರ ಹಿಂದೆ ಒಂದು ಬೆಳಕಿದೆ, ಅದರ ಹಿಂದೆ ಒಂದು ಅರಿವಿನ ಸ್ಪರ್ಶ ಇದೆ. ಆಮೇಲೆ ರಜಃ ಸತ್ವಂ ತಮಶ್ಚೈವ, ತಮಃ ಸತ್ವಂ ರಜಸ್ತಥಾ. ರಜೋಗುಣ ಮೇಲೆ ಬಂದಾಗ ಅದು ಹಾಗೆ ಮಾಡುತ್ತೆ, ಸತ್ವವನ್ನು ಒತ್ತಿಡ್ಬಿಟ್ಟೆ, ನೀನು ಮೇಲೆ ಬರಬೇಡ, ಈಗ ನನ್ನ ಪ್ರೋಗ್ರಾಮ್, ನೀನು ಮಾತಾಡಲಿಕ್ಕಿಲ್ಲ, ಸುಮ್ಮನೆ ಕೂತ್ಕೋ ಅಂತ. ಸತ್ವ ಮತ್ತು ರಜಸ್ಸನ್ನು ಒತ್ತಿ ಹಿಡಿದು, ಸತ್ವ ಮತ್ತು ತಮಸ್ಸನ್ನು ಒತ್ತಿ ಹಿಡಿದು ರಜೋಗುಣ ಮೇಲೆ ಬಂದುಬಿಡುತ್ತೆ. ರಜೋಗುಣ ಮೇಲೆ ಬಂದು ಅದರ ಕಾರಬಾರ ಶುರುವಾಗುತ್ತೆ. ಜಿದ್ದು, ಸ್ಪರ್ಧೆ, ಪಬ್ಲಿಸಿಟಿ, ಇದೆಲ್ಲ. ಎಂದರೆ ಈ ನಮ್ಮ ರಾಜಕೀಯ ಸಭೆಗಳು, ಅದು ಅವರಿಗೆ ಏನು ಅಂದರೆ, ಒಂದು ಪಾರ್ಟಿಯವರಿಗಿಂತ ಇನ್ನೊಂದು ಪಾರ್ಟಿಯ ಸಭೆಗೆ ಹೆಚ್ಚು ಜನ ಸೇರಿದರು ಅಂತ ಆಗಬೇಕು. ಜನ ಸೇರೋಲ್ಲ, ಯಾವ ಪಾರ್ಟಿಗೂ ಸಹಜವಾಗಿ ಜನ ಬರೋಲ್ಲ. ಏನು ಮಾಡೋದಕ್ಕೆ? ಎಲ್ರಿಗೂ 100 ರೂಪಾಯಿ ಕೊಟ್ಟು ಲಾರಿಯಲ್ಲಿ ಕರೆಸಿ ಬಿಟ್ಬಿಡೋದು. ಸಭೆ ಮುಗಿಯೋರಿಗೆ ಎದ್ದರೆ 100 ರೂಪಾಯಿ ವಾಪಸ್ ಹೋಗೋತೇವೆ, ಹೊರ ಕೂತ್ಕೋತೇವೆ. 100 ರೂಪಾಯಿ ಸಭೆ ಮುಗಿಯೋ ತನಕ ಕೂತಲೇ ಇದ್ದರೆ 100 ರೂಪಾಯಿ ವಾಪಸ್ ಬಂದು ಕೂತ್ಕೊಳ್ತೇವೆ 100 ರೂಪಾಯಿ ಆಸೆಗೆ. ಅವರು ಎಷ್ಟು ಜನರನ್ನು 100 ರೂಪಾಯಿ ಕೊಟ್ಟು ಕಳಿಸಿದ್ರೋ ಅದ್ರ ದುಪ್ಪಟ್ಟು ಜನರನ್ನು ಇವ್ರು 100 ರೂಪಾಯಿ ಕೊಟ್ಟು ಕಳಿಸ್ತಾರೆ. ಇದೇನಂದರೆ ಇದು ರಜೋಗುಣ. ಇದು ಅವ್ರಿಗಿಂತ ನಾವು ಪ್ರಖ್ಯಾತರಾಗಬೇಕು. ಆ ಭ್ರಮೆಯಿಂದ ಅವ್ರಿಗಿಂತ ಹೆಚ್ಚು ಓಟು ನಮಗೆ, ಅಷ್ಟು ಜನ ಬಂದಿದ್ದು ಸಭೆಗೆ, ಅವರಿಗೆ ಓಟ್ ಹಾಕೋಣ. ಇದೆಲ್ಲವೂ ಭ್ರಮೆ ಹುಟ್ಟಿಸುವಂಥದ್ದು. ನಮ್ಮ ಜನ ಒಂದು ಥರ ನನಗೆ ಕಾಣುತ್ತೆ, ನಮ್ಮ ಜನ ಸ್ವಲ್ಪ ಬುದ್ಧಿವಂತರಾಗಬೇಕು. ಏನು ಅಂದರೆ, ಯಾರ ಸಭೆಗೆ ಹೋದ್ರು 100 ರೂಪಾಯಿ ಕೊಟ್ಟು ಹೋಗಬೇಕು. ಅವ್ರು ಎಷ್ಟು ಸೀರೆ ಕೊಟ್ಟರು, ಅಕ್ಕಿ ಕೊಟ್ಟರು, ಏನು ಕೊಟ್ಟರು ಎಲ್ಲ ತೊಗೊಳ್ಬೇಕು. ಯಾರಿಗೆ ಬೇಕು ಅವ್ರಿಗೆ ಓಟ್ ಹಾಕಬೇಕು. ಎಲ್ಲರೂ ತೊಗೊಳ್ಳಿ, ಆವಾಗಾದರೆ ಇವು ಬುದ್ಧಿ ಬರೋದು. ಇಲ್ಲದೆ ಈ ನೀಚರಿಗೆ ಬುದ್ಧಿ ಬರೋಲ್ಲ, ಬರೇ ಸೀರೆ ಬಟ್ಟೆ ಹಂಚಿ ಓಟು ಅಂತವೆ. ಎಲ್ಲರ ಹತ್ರ ತೊಗೊಳ್ಳಿ, ಎಲ್ರಿಗೂ ಟೊಪ್ಪಿ ಹಾಕಿ, ಆವಾಗ ಬುದ್ಧಿ ಬರುತ್ತೆ. ಯಾಕೆಂದರೆ ಇವು ಅಮೂಲ್ಯ, ಮತ ಅಮೂಲ್ಯ, ಓಟ್ ಹಾಕಿ ನಿಮ್ಮ ಅಂತ ಬೇರೆ ಬೇರೆ ಮಠಾಧಿಪತಿಗಳಿಂದ ಅನೌನ್ಸ್ ಮಾಡಿಸ್ತಾರೆ ಟಿ ವಿಯಲ್ಲಿ. ಆದರೆ ಏನು ಅಮೂಲ್ಯ? ಮತ ಹಾಕುವುದು ಅಂದರೆ ಏನರ್ಥ? ಡೆಮೋಕ್ರಸಿ ಅಂದರೆ ಏನರ್ಥ? ಇವರೇ ಹೇಳ್ತಾರೆ 50%ಗಿಂತ ಹೆಚ್ಚು ಇಲ್ಲಿಟ್ರೇಟ್ಸ್ ಇದ್ದಾರೆ ಅಂತ. ಹಾಗಾದರೆ ಬಹುಮತ ಅಂದರೆ ತಿಳುವಳಿಕೆ ಇಲ್ಲದೆ ಇದ್ದವರ ಮತ. ತಿಳುವಳಿಕೆ ಇದ್ದವರು ಆಯ್ಕೆ ಮಾಡಿದವರನ್ನು ತಿಳುವಳಿಕೆ ಇದ್ದವರು ಸುಮ್ಮನೆ ತೆಪ್ಪಗೆ ಪಾಲಿಸಬೇಕು ಅನ್ನೋದಲ್ವ ಡೆಮೋಕ್ರಸಿ ಅಂದರೆ ಅರ್ಥ. ಈ ದೇಶದಲ್ಲಿ ಏನರ್ಥ ಇದೆ ಡೆಮೋಕ್ರಸಿಗೆ? ತಿಳುವಳಿಕೆ ಇಲ್ಲದವರ ಆಯ್ಕೆಗೆ ತಿಳುವಳಿಕೆ ಇದ್ದವರು ಬಾಲ ಆಡಿಸ್ತಾ ತಲೆ ಆಡಿಸ್ತಾ ಸುಪ್ಪಿಗೆ ಬದುಕಬೇಕು. ಅದನ್ನು ಪ್ರತಿಭಟನೆ ಮಾಡಬಾರ್ದು. ದಿಸ್ ಈಸ್ ಡೆಮೋಕ್ರಸಿ. ಆಮೇಲೆ ಗೋಪಾಲಕೃಷ್ಣ ಅಡಿಗರು ಹೇಳ್ತಿದ್ರು, ಹಿಂದೆ ಅರಸೊತ್ತಿಗೆ ಇತ್ತು, ಒಬ್ಬ ರಾಜ ಮೂರ್ಖ ಬರ್ತಿದ್ದ,
ಅವನಿಗೆ ಡಬ್ಬು ಸಲ ಮಾಡಿದ್ರೆ ಸಾಕಾಗ್ತಿತ್ತು. ಈಗ 100 ಜನ ಮೂರ್ಖರಿಗೆ ಡಬ್ಬು ಸಲ ಮಾಡಬೇಕು, ಇನ್ನು ಡೆಮೋಕ್ರಸಿಯಲ್ಲಿ ಭಯಾನಕ ಇದು ಅಂತ. ಹಾಗೆ ಆದ್ದರಿಂದ ಆಯ್ಕೆ ಮಾಡಬೇಕು ಅಂದರೆ ಯೋಗ್ಯರು ನಿಲ್ಲಬೇಕಲ್ವ. ಇದು ಮೊನ್ನೆ ಒಬ್ಬರು ಹೇಳಿದರು, ಸಿನಿಮಾ ಡೈರೆಕ್ಟ್ರು, ನೀವು ಏನು ಮಾಡಬೇಕು ಅಂತಂದರೆ ನಿಂತವರಲ್ಲಿ ಕಮ್ಮಿ ಅಯೋಗ್ಯರನ್ನು ಆರಿಸಿ. ಬೇರೆ ನಮ್ಮ ಯೋಗ್ಯನ ಆರಿಸೋ ವಿಧಾನ ಇಲ್ಲ ಇಲ್ಲಿ. ನಿಂತವರಲ್ಲಿ ಕಮ್ಮಿ ಅಯೋಗ್ಯರನ್ನು ಆರಿಸಿ, ನೀವು ಆರಿಸಿದ ಮೇಲೆ ಅವರು ಪೂರ್ಣ ಅಯೋಗ್ಯರಾಗ್ತಾರೆ. ಮುಂದಿನ ಬಾರಿ ಮತ್ತೆ ಅವರಿಗಿಂತ ಕಮ್ಮಿ ಅಯೋಗ್ಯರು ಯಾರಿದ್ದಾರೆ ಹುಡ್ಕೊಂಡು ಹೋಗಿ ಅಂತ. ಇಷ್ಟೇ ಮಾಡಲಿಕ್ಕೆ ಸಾಧ್ಯ. ನೀವು ಏನು ಮಾಡಲಿಕ್ಕೆ ಸಾಧ್ಯ? ನಿಮ್ಮ ಮತದಾನದ ಹಕ್ಕಿನಿಂದ ಯೋಗ್ಯರನ್ನು ಆರಿಸ್ಲಿಕ್ಕೆ ಬರುತ್ತಾ? ಏನು ಅರ್ಥ ಇದೆ? ಇದು ನಾಟಕ ಕಂಪನಿ. ಇದು ಕೂಡ ರಾಜಕೀಯದ ನಾಟಕ ಕಂಪನಿ, ಧರ್ಮದ ನಾಟಕ ಕಂಪನಿಗಳು, 2 ಥರ ನಾಟಕ ಕಂಪನಿಗಳು ನಮ್ಮ ದೇಶದಲ್ಲಿವೆ. ಅದಕ್ಕೆ ಜನ ಸೇರಿಸುವುದು, ಆ ಧರ್ಮ ಸಂಸ್ಥೆಗಳು ನಮ್ಮ ಅನುಯಾಯಿಗಳೆಲ್ಲ ಬರತಕ್ಕದ್ದು ಮೊದಲೇ ವಿಪ್ಪುಗೊಳಿಸ್ಬಿಡೋದು, ಇದೆಲ್ಲ ಇನ್ನು ಧರ್ಮ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಇವ ನಾಟಕ ಕಂಪನಿಗಳು. ಅದು ರಜೋಗುಣ. ಅವಾಗ ಏನು ಮಾಡುತ್ತೆ ಅದು, ನೋಡು ನನ್ನ ಸುದ್ದಿ ಬರಬೇಡ, ನಾನು ಮಾಡೋ ಕೆಲಸ ಮಾಡ್ತೀನಿ ಅಂತ ಮೇಲೆ ಬಂದು ಕೂತು ಬಿಡುತ್ತೆ. ರಜೋಗುಣ. ಅದು ರಜಃ ಸತ್ವಂ ತಮಸ್ಸೆಯುವ, ಸತ್ವವನ್ನು ತಮಸ್ಸನ್ನು ಒತ್ತಿ ಅಭಿಭೂಯ ಅದನ್ನು ಸಪ್ರೆಸ್ ಮಾಡಿ ಅದನ್ನು ತುಳಿದು, ಹಾಗಾಗಿ ಭಾಷೆ ಅಂದರೆ ಒಂದು ಕಾಲ್ನಡಿ ಸತ್ವ, ಒಂದು ಕಾಲ್ನಡಿ ತಮಸ್ಸು, ರಜಸ್ಸು ನಿಂತು ಬಿಡುತ್ತೆ. ಸತ್ವ ನಿಂತಾಗ ಒಂದು ಕಾಲ್ನಡಿ ರಜಸ್ಸು, ಒಂದು ಕಾಲ್ನಡಿ ತಮಸ್ಸು. ಹಾಗೆ ತಮಸ್ಸು ನೆಟ್ಟಗೆ ನಿಂತಾಗ ಒಂದು ಕಾಲ್ನಡಿ ಸತ್ವ, ಒಂದು ಕಾಲ್ನಡಿ ತಮಃ ಸತ್ವಂ ರಜಸ್ತಥ. ಹೀಗೆ ಉಳಿದ 2 ಗುಣಗಳನ್ನು ತುಳಿದು ಇವು ನೆಟ್ಟಗೆ ನಿಂತು ಬಿಡ್ತವೆ. ಯಾವುದು ನೆಟ್ಟಗೆ ನಿಂತಿತೋ ಅದು ಕಾರ್ಯಕಾರಿಯಾಗತ್ತೆ. ಕಾಲಡಿಯಲ್ಲಿ ತುಳಿದು ನಿಂತದ್ದು ಅಲ್ಲೇ ವಿಲಿ ಒದ್ದಾಡ್ತಾ ಇರ್ತದೆ ಅಸಹಾಯವಾಗಿ. ಈ ಗುಣಗಳಿಗೆ ಇಷ್ಟೆಲ್ಲ ಪವರ್ ಎಲ್ಲಿಂದ ಬಂತು ಅಂದರೆ ಗುಣಮಾನಿನಿ. ಇದೆಲ್ಲವೂ ತಾಯಿಯಲ್ಲಿದೆ. ಲಕ್ಷ್ಮೀದೇವಿ ಒಂದೊಂದು ಗುಣವನ್ನು ಒಬ್ಬರೊಬ್ಬರಲ್ಲಿ ಒಂದೊಂದು ರೀತಿ ಜಾಗೃತಗೊಳಿಸಿದಾಗ ಈ ಕೆಲಸ ನಡೆಯುತ್ತೆ.